ದೇವ್ರೆ, ನನ್ನ ಭಕ್ತಿಗೆ ಶಕ್ತಿ ಇದ್ದಿದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ದಿದ್ರೆ ನನ್ನ ತ್ರಿಶೂಲ್ ಬಂದೇ ಬರ್ತಾನೆ. ಶಿವಾನಿ, ಶಿವಾನಿ, ಹೀಗೆ ಪೂಜೆ ಮಾಡ್ತಾ ಕೂತ್ ಬಿಟ್ರೆ ಹೇಗಮ್ಮ? ಬಾ ಊಟ ಮಾಡು. ಇಲ್ಲ ಅಜ್ಜಿ, ನನ್ಗೆ ಹಸಿವಿಲ್ಲ. ಅಯ್ಯೋ, ದೇವ್ರ ಪೂಜೆ ಮಾಡಿ ದೇವ್ರ ನೈವೇದ್ಯ ಮಾಡಿ ನನಗೆ ಹಸಿವಿಲ್ಲ ಅಂದ್ರೆ ಹೇಗಮ್ಮ? ಸ್ವಲ್ಪನಾದ್ರೂ ಊಟ ಮಾಡು. ಬಾ, ನಿನಗೆಷ್ಟು ಸೇರುತ್ತೋ ಅಷ್ಟು ಊಟ ಮಾಡಮ್ಮ. ಶಿವಾನಿ, ನೀನ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಮನೆಗೆ ಬಂದವ್ರು ಕೂಡ ಪೂಜೆ ಇದ್ರು ಏನಾದ್ರೂ ತಿನ್ನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ಅವ್ರ ರೂಮ್ಗೆ ಹೋದ್ರು. ನೀನು ಹೀಗೇನಾ? ಶಿವಾನಿ, ಊಟ ಮಾಡಮ್ಮ. ಹಸಿವಿಲ್ಲ ಅಂತ ಹೇಳ್ಬೇಡ. ಪೂಜೆ ಮಾಡಿದ ಹೆಣ್ಮಕ್ಳು ಉಪವಾಸ ಇರಬಾರ್ದು. ಅದು ದೇವ್ರಿಗೆ ಮಾಡೋ ಅವಮಾನ ಆಗಲ್ವಾ? ನಿನ್ ಸಂಕಟ ನನಗೂ ಅರ್ಥ ಆಗತ್ತೆ. ಎಂಥ ಸಮಯದಲ್ಲಿ ನನ್ನ ಗಂಡನು ನನ್ನ ಜೊತೆ ಇಲ್ಲ. ತ್ರಿಶೂಲ್ ಬರಲಿಲ್ಲ ಅಂತ ಬೇಜಾರಾಗಿರತ್ತೆ. ಅದು ನನಗೂ ಗೊತ್ತು. ನಮ್ಮನ್ನು ಕಾಪಾಡೋದು ಅದು ದೇವ್ರೇ ಅಲ್ವೇನಮ್ಮ? ಆ ದೇವ್ರೆಲ್ಲ ಸರಿ ಮಾಡ್ತಾನೆ. ಪೂಜೆ ಮಾಡಿದ್ದೀವಿ, ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಎಲ್ಲ ಸರಿ ಹೋಗುತ್ತೆ. ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ಶಿವಾನಿ, ಬಾಮ್ಮ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಿನ್ಗೂ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಬೇಡ, ನೀವೆಲ್ಲ ಹೋಗಿ ಬನ್ನಿ. ಮನೇಲಿ ಲಕ್ಷ್ಮಿ ಪ್ರತಿಷ್ಠಾಪನೆ ಆದ್ಮೇಲೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ನಾನಿರ್ತೀನಿ. ಅಲ್ಲಮ್ಮ, ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಎಲ್ರಿಗಿಂತ ಮುಂಚೆ ಹೊರಡ್ತಾ ಇದ್ದೆ. ಇವತ್ತು ನೋಡಿದ್ರೆ ಬರಲ್ಲ ಅಂತ ಹೇಳ್ತಾ ಇದೀಯಾ? ಏನಮ್ಮ, ತ್ರಿಶೂಲ್ ಬಂದಿಲ್ಲ, ಪೂಜೆ ಸಮಯದಲ್ಲಿ ನಿನ್ ಜೊತೆಲಿಲ್ಲ ಅಂತ ನಿನಗೆ ಬೇಜಾರ? ದೇವ್ರ ಹತ್ರ ಕೇಳ್ಕೊಂಡ್ರೆ ಅವನ್ ಖಂಡಿತ ನಿನ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ಬಾಮ್ಮ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಬೇಡ ಮಧುಮತಿ, ದೇವಸ್ಥಾನಕ್ಕೆ ಯಾರನ್ನೂ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬಾರ್ದು. ಶಿವಾನಿ, ನಾವು ಹೋಗ್ಬಿಟ್ಟು ಬರ್ತೀವಿ. ನೀನು ಹಾಗೆ ಕುತ್ಕೋಬೇಡ. ಹೊಟ್ಟೆ ಹಸಿವಾದ್ರೆ ಊಟ ಮಾಡು. ನಾವು ಬರ್ತೀವಮ್ಮ. ನಡಿ. ಇಷ್ಟು ದಿನ ನನ್ನ ನೋಡಿದೆ. ನನ್ನ ಶಿವಾನಿ ಎಷ್ಟು ನೊಂದ್ಕೊಂಡಿದ್ದಾಳೆ ನನಗೆ ಗೊತ್ತು. ಇವಾಗ ಹೋಗ್ತಾ ಇದ್ದೀನಲ್ಲ, ಹೋಗಿ ಶಿವಾನಿನ ಗಟ್ಟಿಯಾಗಿ ತಬ್ಕೋತೀನಿ. ಅವಳಿಗೆ ಎಷ್ಟು ನೋವಿದೆಯೋ ಅದು ಎಲ್ಲನೂ ಆಚೆ ಹಾಕ್ಬಿಡ್ಲಿ. ಹಾಗಾದ್ರೆ ಸಮಾಧಾನ ಆಗತ್ತೆ. ಅವಳಿಗೆಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಇಬ್ರು ಸೇರಿ ಶತ್ರುಗಳನ್ನ ಮಟ್ಟ ಹಾಕೋಣ. ನಿಲ್ಲೋ! ತಪ್ಪು ಮಾಡಿಬಿಟ್ಟೆ, ಮಹಾಪರಾಧ ಮಾಡಿಬಿಟ್ಟೆ. ದೈವ ನಿಯಮಕ್ಕೆ ವಿರುದ್ಧವಾಗಿ ಹೋಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾವ ತಪ್ಪು ಸ್ವಾಮಿಗಳೇ? ಗಂಡ ಕಾಣಿಸ್ತಾ ಇಲ್ಲ ಅಂತ ನನ್ನ ಹೆಂಡತಿ ನನ್ನ ಕಣ್ಣೆದರಿಗೆ ಕಣ್ಣೀರು ಇಡ್ತಾ ಇದ್ದಾಳೆ. ಅವಳು ಕಣ್ಣೀರ್ನ ಒರ್ಸಕ್ ಹೋಗ್ತಾ ಇದೀನಿ, ಅದು ತಪ್ಪ? ಹೇಳಿ. ನಮ್ಮಮ್ಮ ಹೆತ್ತು ಮಗ ಕಾಣಿಸ್ತಾ ಇಲ್ಲ ಅಂತ ದುಃಖ ಪಡ್ತಾ ಇದ್ದಾರೆ. ಆ ದುಃಖ ಮರ್ಸಕ್ ಹೋಗ್ತಾ ಇದೀನಿ, ಅದು ತಪ್ಪ? ಹೇಳಿ ಸ್ವಾಮಿಗಳೇ, ಯಾವ ತಪ್ಪು? ಎಲ್ಲವೋ ದೈವ ನಿಯಮ. ಇಂಥ ಸಂಕಟಗಳನ್ನು ಸಾಧಿಸುವ ಮುನ್ನ ಇಂಥ ಸಂದರ್ಭಗಳಲ್ಲಿ ಇಂಥ ಸಂಕಟಗಳನ್ನು ಅನುಭವಿಸಲೇಬೇಕು. ದೇವರ ವಾಕ್ಯವನ್ನು ಮೀರಿ ಈ ರೂಪಕ್ಕೆ ಬಂದಿದ್ದ ಅಪರಾಧ. ನೀನು ಆ ರೂಪಕ್ಕೆ ಹೋಗಿದ ಉದ್ದೇಶ ಇನ್ನೂ ಈಡೇರಿಲ್ಲ. ಬದುಕಿದ್ದಾಗ ಉದ್ದೇಶ ಈಡೇರಲೇಬೇಕಲ್ಲ ಸ್ವಾಮಿಗಳೇ? ಸ್ವಾಮಿಗಳೇ, ನಿಮಗೆ ನೆನಪಿದೆಯಾ ನನ್ನ ಗೊಂದಲಗಳೆಲ್ಲ
ಪರಿಹಾರ ಆಗಬೇಕು ಅಂದರೆ, ನನ್ನ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದರೆ ನನ್ನ ರೂಪ ಬದಲಾಯಿಸ್ಕೋಬೇಕು ಅಂತ ನೀವೇ ನನಗೆ ಹೇಳಿ. ಇವಾಗ ಶಿವಾನಿ ಹತ್ರ ನೀನು ಪೂಜೆ ಮಾಡಬೇಕು ಅಂದರೆ ನಿನ್ನ ಹತ್ರ ತ್ರಿಶೂಲ್ ಇರಲೇಬೇಕಮ್ಮ ಅಂತ ಹೇಳಿದ್ದೀರಾ. ಇದು ಯಾವ ನ್ಯಾಯ ಸ್ವಾಮಿಗಳೇ? ಇಂಥ ಸಮಯದಲ್ಲಿ ನನಗೆ ನನ್ನ ಪ್ರಾಣ ಮುಖ್ಯ ಅಲ್ಲವೇ ಅಲ್ಲ, ನನಗೆ ನನ್ನವ್ರ ಪ್ರಾಣ ಮುಖ್ಯ. ದೇವರನ್ನೇ ಧಿಕ್ಕರಿಸುವ ಗುಣ ಒಳ್ಳೆಯದಲ್ಲ, ನಮ್ಮವ್ರನ್ನ ಪ್ರೀತಿಸೋ ಗುಣನೂ ಕೆಟ್ಟದಲ್ಲ. ಎಲ್ಲರನ್ನೂ ಪ್ರೀತಿಸುವ ದೇವರಿಂದ ನೀನು ನಿನ್ನವರನ್ನು ಪ್ರೀತಿಸುವುದಷ್ಟೇ ಮುಖ್ಯವೇ? ಸ್ವಾಮಿಗಳೇ, ನನ್ನ ತಾಯಿನೂ ದೇವರಲ್ವಾ? ನನ್ನ ಹೆಂಡತಿ ಪ್ರೀತಿನೂ ದೇವರಂತ ಪ್ರೀತಿ ಅಲ್ವಾ? ನಾನು ಆ ರೂಪದಲ್ಲಿ ಬಂದ್ರೆ ನನಗೆಲ್ಲ ತಿಳಿಯುತ್ತೆ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ನಾನು ಆ ರೂಪ ಹಾಕೋದಕ್ಕೆ ಒಪ್ಕೊಂಡೆ. ಆವತ್ತು ನನ್ನ ಹತ್ರ ಬರೀ ಕೆಲವು ಪ್ರಶ್ನೆಗಳು ಮಾತ್ರ ಇದ್ವು, ಇವತ್ತು ಎಲ್ಲ ಬರೀ ಪ್ರಶ್ನೆನೇ. ನಮ್ಮ ಮನೆಗೆ ಒಬ್ರು ಅಮ್ಮ ಬಂದು ಎಲ್ಲರ ಬಗ್ಗೆನೂ ಏನೇನೋ ಹೇಳ್ತಾ ಇದ್ದಾರೆ. ಅಪ್ಪನ ಬಗ್ಗೆ, ನಂದೀಶ್ ಅಪ್ಪನ ಬಗ್ಗೆ, ಅಪಹರಣ ಮಾಡಿದ ನಿಧಿ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದಿದ್ದಾರಲ್ಲ ಧನಂಜಯ್, ಅವರು ನಮ್ಮ ಚಿಕ್ಕಪ್ಪ ಅಲ್ಲ, ನನ್ನ ಸ್ವಂತ ಅಪ್ಪ ದಿಗ್ವಿಜಯ್ ಅಂತ ಹೇಳ್ತಾ ಇದ್ದಾರೆ. ಏನಿದೆಲ್ಲ? ನನಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು. ಅದಕ್ಕೆ ನಾನು ನನ್ನ ಅಸಲಿ ರೂಪದಲ್ಲಿ ಹೋಗ್ತಾ ಇದ್ದೀನಿ. ನೀನು ಹೋಗಲಾರೆ, ನೀವೇನು ಬೇಕೋ ಹೇಳ್ಕೊಳ್ಳಿ, ನಾನಂತೂ ಹೋಗೇ ಹೋಗ್ತೀನಿ. ಸ್ತಂಭಕೇಶ್ವರ, ದೇವ್ರೆ, ಇವತ್ತಿನ ಅರ್ಧರಾತ್ರಿಗೆ ಈ ದಿನ ಮುಗಿಯುತ್ತೆ. ನನ್ನ ತ್ರಿಶೂಲ್ ಬರ್ತಾನೆ, ನನ್ನ ಪೂಜೆಗೆ ಜೊತೆ ಆಗಿರ್ತಾನೆ, ನನ್ನ ಪೂಜೆ ಪೂರ್ತಿ ಮಾಡ್ತಾನೆ ಅಂತ ಇದುವರೆಗೂ ಕಾದ. ನನ್ನ ಭಕ್ತಿಗೆ ಶಕ್ತಿ ಇದ್ದಿದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ದಿದ್ರೆ ನನ್ನ ತ್ರಿಶೂಲ್ ಬಂದೇ ಬರ್ತಾನೆ. ಅವನನ್ನ ನೀನ್ ಕಳಿಸ್ತೀಯ ಅಂತ ಬೇಡ್ತಾ ಇದ್ದೆ ತಾಯಿ. ಆದ್ರೂ ಅವ್ನ್ ಬರ್ಲೇ ಇಲ್ವಲ್ಲ. ಹಾಗಾದ್ರೆ ನನ್ನ ಪ್ರೀತಿ ಸತ್ಯ ಅಲ್ವಾ? ನನ್ನ ಭಕ್ತಿಗೆ ಶಕ್ತಿ ಇಲ್ವಾ? ಹೇಳು ದೇವ್ರೆ. ಜಗದಾಚೆಗೆ ಯುಗದಾಚೆಗೆ ಪ್ರೀತಿಸ್ತಾ ಇರೋ ಜೀವಗಳು ನಾವು. ನನ್ನ ಪ್ರೀತಿಗೆ ಅರ್ಥ ಇದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ರೆ ನನ್ನ ತ್ರಿಶೂಲ್ ಬರೋ ಹಾಗೆ ಮಾಡು. ಇಲ್ಲ ಅಲ್ವಾ? ನನ್ನ ತ್ರಿಶೂಲ್ನ ನೀನು ಕಳಿಸಲ್ಲ ಅಲ್ವಾ? ನನ್ನ ತ್ರಿಶೂಲ್ ಬರ್ದೇ ಇದ್ರೆ ನನ್ನ ಪ್ರಾಣನೇ ನಿನಗೆ ನೈವೇದ್ಯವಾಗಿ ಇಟ್ಟು ಪ್ರಾಣ ಬಿಟ್ಬಿಡ್ತೀನಿ. ತ್ರಿಶೂಲ್ ಬರ್ದೇ ಇದ್ರೆ ಈ ಜೀವ ಉಳಿಯಲ್ಲ. ಅದು ನಿನ್ನ ಮೇಲೆ ಆಣೆ ತಾಯಿ. ನನ್ ಯಾಕೆ ಈ ತರ ತಡಿತಾ ಇದ್ದೀರಾ? ಬಿಡಿ ನನ್ನ. ದೈವ ನಿಯಮಕ್ಕೆ ವಿರುದ್ಧವಾಗಿ ಹೋಗಿ ದೈವ ಕೋಪಕ್ಕೆ ಬಲಿಯಾಗಬೇಡ. ಅಲ್ಲಿ ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೀಳುವುದಿಲ್ಲ. ಹೆಣಗಳು ಬೀಳುತ್ತವೆ, ನಿನ್ನವರ ಹೆಣ ಬೀಳುತ್ತದೆ. ನೀನು ನಿನ್ನವರನ್ನು ಕಳೆದುಕೊಳ್ಳುತ್ತೀಯ. ನೀನು ಪ್ರೀತಿಸುವ ಶಿವಾನಿಯನ್ನು ಕಳೆದುಕೊಳ್ಳುತ್ತೀಯ. ನಿನ್ನ ಮನೆಯವರನ್ನು ಕಳೆದುಕೊಳ್ಳುತ್ತೀಯ. ಏಕೆಂದರೆ ನೀನು ವಿಧಿ ಲಿಖಿತದ ವಿರುದ್ಧವಾಗಿ ಹೋಗುತ್ತಿರುವೆ. ವಿಧಿ ಏನು ಬಯಸುವುದು, ಏನು ನಡೆಯಬೇಕು ಎಂದು ಬಯಸುವುದು, ಅದು ಸರಿಯಾದ ಸಮಯಕ್ಕೆ ನಡೆಯಬೇಕು. ನಿನ್ನನ್ನು ನಾನು ತಡೆಯುತ್ತಿಲ್ಲ. ಆ ಭಗವಂತನ ಆಜ್ಞೆಯನ್ನ ನಾನು ಪಾಲನೆ ಮಾಡಬೇಕು. ಅವನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದೆ. ಅವನು ಹೇಳಿದ್ದನ್ನು ನಾನು ನಿನಗೆ ಹೇಳುತ್ತಿದ್ದೆ. ನೀನು ಅಷ್ಟೇ ಅವನು ಹೇಳಿದಂತೆ ನೀನು ಕುಣಿಯಬೇಕು. ಒಂದು ವೇಳೆ ನೀನು ಇಲ್ಲಿಂದ ಮುಂದೆ ಹೋದರೆ ನಿನ್ನ ಮೇಲೆ ಮೃತ್ಯು ದೇವತೆಯ ವಕ್ರ ದೃಷ್ಟಿ ಬಿದ್ದಿದೆ. ಇಲ್ಲಿಂದ ನೀನು ಮುಂದೆ ಹೋದರೆ ಯಾವ ಸಮಯದಲ್ಲಾದರೂ ನೀನು ಸಾವನ್ನಪ್ಪಬಹುದು. ಇದು ಆ ಭಗವಂತನ ಊರ. ನಿನಗೆ ಹೇಳಿದ ಇದರ ಮೇಲೆ ನಿನಗೆ ನಿನ್ನಿಷ್ಟ. ನೀವೇನು ಹೇಳಿದ್ರು ಸರಿ, ನಾನು ಇಲ್ಲಿಂದ ಹೋಗ್ತೀನಿ. ನಾನಿವತ್ತು ನನ್ನ ಎಲ್ಲಾ ಪ್ರಶ್ನೆಗೆ ಉತ್ತರನ ಖಂಡಿತ ಕಂಡ್ಕೋತೀನಿ.
ಈ ಗೊಂದಲಗಳ ಮಧ್ಯ ಬದುಕೋದಕ್ಕಿಂತ ಉತ್ತರ ಸಿಕ್ಕಿ ಸಾಯೋದೇ ಮೇಲು. ಸ್ವಾಮಿಗಳೇ, ನನ್ನನ್ನು ತಡಿಬೇಡಿ. ಆ ದೇವರೇ ನನ್ನನ್ನು ಕಾಪಾಡ್ತಾನೆ, ಆ ಪರಮೇಶ್ವರನೇ ನನ್ನನ್ನು ಕಾಪಾಡ್ತಾನೆ. ನನ್ನ ಮಾತುಗಳನ್ನು ಮೀರಿ ಹೋಗುತ್ತದೆ. ತಪ್ಪು ಮಾಡುತ್ತಿರುವೆ. ನೀನು ಅಲ್ಲಿ ಏನು ಹೇಳದೆ ತಿರುಗಿ ಬಂದು ಆ ದೇಹವನ್ನು ಸೇರುವುದೇ ಆದಲ್ಲಿ ನಿನಗೆ ನಾಳೆಯ ಸೂರ್ಯೋದಯದವರೆಗೂ ಸಮಯವಿದೆ. ಒಂದು ವೇಳೆ ಸೂರ್ಯೋದಯದ ಒಳಗೆ ನಿನಗೆ ಬಂದು ಸೇರಲಿಲ್ಲವೆಂದರೆ ನೀನು ಇದೇ ರೂಪದಲ್ಲಿ ಇರಬೇಕಾಗುತ್ತದೆ. ತೊಂದರೆಗಳು ತಪ್ಪಿತಲ್ಲ. ಅಭಯನ ಆತ್ಮ ದೇಹವಿಲ್ಲದೆ ಅಂತರಾತ್ಮವಾಗಿ ಅಲೆದಾಡುತ್ತಿರುತ್ತದೆ. ಕೊನೆ ಕ್ಷಣದಲ್ಲಿ ತಪ್ಪುಗಳನ್ನು ಮಾಡಬಾರದು. ಒಮ್ಮೆ ಯೋಚಿಸು. ಇಲ್ಲ ಗುರುಗಳೇ, ನೀವು ಏನೇ ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲ. ನನಗೆ ಆ ದೇಹ ಇನ್ನು ಮುಂದೆ ಯಾವತ್ತೂ ಬೇಕಾಗಿಲ್ಲ. ನಾನು ಇವಾಗಲೇ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಎಲ್ಲ ಸತ್ಯನೂ ತಿಳ್ಕೊ. ಯಾಕೆ ದುರಂತವನ್ನ ಸೃಷ್ಟಿ ಮಾಡುತ್ತಿರುವೆ ಭೋಲೆನಾಥ? ನಿನ್ನ ಕಣ್ಣು ಮುಂದೆ ಒಂದು ಸಾವು ಕಾಡುತ್ತಿಲ್ಲವೇ? ಮಯೂರಿ, ಮಗಳೇ. ಅಪ್ಪ, ಏನಾಗಿದೆ ಮಗಳೇ? ಯಾಕೋ ನನ್ನ ಮಗಳು ನಿನ್ನೆ ರಾತ್ರಿಯಿಂದ ಮೊದಲಿನ ತರ ಇಲ್ಲವೇ ಇಲ್ಲ. ಏನಿಲ್ಲ ಅಪ್ಪ, ಮನ್ಸು ಯಾಕೋ. ಮನಸ್ಸು, ಹೌದು ಮನಸ್ಸು, ಅದೇ ಸಮಸ್ಯೆ. ಈ ಮನಸ್ಸು ಸ್ಥಿಮಿತದಲ್ಲಿದ್ರೆ, ಚಂಚಲತೆ ಇಲ್ಲದೆ ನೀಲಾಂಜನದ ದೀಪದ ಜ್ವಾಲೆ ಥರ ಇದ್ರೆ ಎಲ್ಲ ಸರಿ ಇರುತ್ತೆ. ಆದರೆ ಮನಸ್ಸು ಬಗ್ಗಡಾಗಿ ಚೆದಿಕ್ ಹೋದರೆ ಅದು ಚಂಚಲತೆಯ ದ್ಯೋತಕವಾಗಿರುತ್ತೆ. ದೇವರ ದೀಪದ ಬೆಳಕು ಬದುಕಿನ ಕತ್ತಲೆ ಕಳೆಯುತ್ತೆ. ಆದರೆ ಚಿತ್ತ ಕೆಡೋ ಬೆಳಕಿನ ಜ್ವಾಲೆ ಬದುಕನ್ನೇ ಸುಟ್ಟಾಕಿಬಿಡುತ್ತಮ್ಮ. ಹೆಣ್ಣಿಗೆ ಮೂಗಿನ ತುದಿಲ್ ಕೋಪ ಅಂತ ಅದನ್ನು ತೊಡೆದು ಹಾಕಲಿಕ್ಕೆ ಮೂಗುತಿ ಚುಚ್ತಾರೆ. ಹಾಗೆ ಮನಸ್ಸು ಚಂಚಲವಾಗಲೇ ಇರಲಿ ಅಂತ ಕಾಲುಂಗ್ರ ತೊಡಸ್ತಾರೆ. ತಾಳಿ, ಸಿಂಧೂರ, ಬಳೆ ಅನ್ನೋ ಸಂಪ್ರದಾಯದ ಒಳಗೆ ಇರೋ ಹಾಗೆ ಮಾಡಿ ಅದೇ ಬದುಕು, ಅದೇ ಭವಿಷ್ಯ ಅನ್ನೋ ರೀತಿ ಮಾಡ್ತಾರೆ. ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳೋಕೆ ನಾನು ಬರ್ತಾ ಇಲ್ಲಮ್ಮ. ಶಿವಾನಿ,
ಭ್ರಮೆ ಇಲ್ಲ, ಇದು ನನ್ನ ಭ್ರಮೆ, ಇದು ನನ್ನ ಭ್ರಮೆ. ಶಿವಾನಿ, ನಾನೇ ನಿಜವಾಗ್ಲೂ ಬಂದಿದ್ಯಾ ತ್ರಿಶು? ನಿಜವಾಗ್ಲೂ ಬಂದಿದ್ಯಾ ತ್ರಿಶು? ಎಲ್ಲಿ ಹೋಗಿದ್ದೆ? ಹೋಗು, ಮಾತಾಡ್ಬೇಡ ನನ್ನ ಹತ್ರ. ನನ್ನ ಬಿಟ್ಟು ಹೋಗಕ್ಕೆ ಹೇಗಾದ್ರೂ ಮನ್ಸು ಬಂತು ನಿನ್ಗೆ? ನಿನ್ಗೋಸ್ಕರ ಜೀವ ಕಾಯ್ತಿದೆ ಅಂತ ನಿನಗೆ ಗೊತ್ತಿಲ್ವಾ ತ್ರಿಶೂಲ್? ಹೇಳು. ಇವತ್ತು ನೀನ್ ಬಂದಿರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಸತ್ತು ಹೋಗ್ತಿದ್ದೆ ಗೊತ್ತಾ? ನಿನ್ನ ಪ್ರಾಣ ನಾನೇ ಅಂದಾಗ ಆ ಪ್ರಾಣ ಹೇಗೆ ಕಳ್ಕೊತೀನಿ ನೀನು? ನಿನ್ನ ಬಿಟ್ಟು ಹೋಗಲ್ಲ ತಾನೆ? ಇನ್ಯಾವತ್ತೂ ಬಿಟ್ಟು ಹೋಗಲ್ಲ ತಾನೆ? ನನ್ನ ಬಿಟ್ಟು ಹೋಗ್ಬೇಡ ತ್ರಿಶೂಲ್, ಹೋಗ್ಬೇಡ. ನಾನು ದಿನ ದೇವ್ರ ಹತ್ರ ಬೇಡ್ಕೋದಾಯ್ತಿದ್ ಒಂದೇ ತ್ರಿಶೂಲ್, ನನ್ ಸಾವು ಬರೋಕ್ಕಿಂತ ಮುಂಚೆ ನಿನ್ನ ಒಂದೇ ಒಂದ್ಸತಿ ನೋಡ್ಬೇಕು ಅಂತ. ನಿನ್ನ ನೋಡಿ, ನಿನ್ನ ಮಾತಾಡಿಸಿ ಆಮೇಲೆ ಸಾವು ಬಂದ್ರೂ ಪರವಾಗಿಲ್ಲ. ಶಿವಾನಿ, ನಾನು ಬಂದಾಯ್ತಲ್ಲ, ಇನ್ಯಾಕೆ ಸಾವಿನ ಮಾತು? ಓಯ್, ನಾನು ಬಂದಾಯ್ತು, ಯೋಚನೆ ಮಾಡಬೇಡ. ಇಲ್ಲ ಇಲ್ಲ, ಈಗ ತ್ರಿಶೂಲ್ ಸಿಕ್ಕಿದಾನೆ, ಹೇಳ್ಬೇಕು. ಇವನೇ ನಾಗಲೋಕದ ದೊರೆ ಆದಿಶೇಷ ಅಂತ ನಾನು ಹೇಳ್ಬಿಡ್ಬೇಕು. ನಾಗಮಣಿ ನನ್ನ ಹತ್ರ ಇರೋ ವಿಚಾರ ಇವನಿಗೆ ಹೇಳ್ಬೇಕು. ಈಗಿನ ಕಾಲದಲ್ಲಿ ನಾವು ಬದುಕಬೇಕು ಅಂದರೆ ನಮ್ಮ ಹಿರಿಯರು ಹಾಕಿಕೊಟ್ಟ ಕಟ್ಟಳೆಗಳ ಒಳಗೆ ನಾವು ಬದುಕಬೇಕು. ಆ ಕಟ್ಟಳೆಗಳನ್ನು ಮೀರಿ ಹೋಗಿ ಬದುಕ್ತೀವಿ ಅಂದರೆ ಬರೀ ಕತ್ತಲು ಕಣಮ್ಮ, ಅದು ಸಾಧ್ಯ ಆಗಲ್ಲ. ಮದುವೆ ವಯಸ್ಸಿಗೆ ಬಂದಿರೋ ಗಂಡಿಗಾಗಲಿ ಹೆಣ್ಣಿಗಾಗಲಿ ಕನಸುಗಳು ಬಯಕೆಗಳು ಇರೋದು ಸಹಜ, ಅದು ತಪ್ಪಲ್ಲ. ಯಾಕೆಂದರೆ ಅದು ಕಾಲಚಕ್ರದ ನಿಯಮ. ಆ ಕಾಲಚಕ್ರದ ಜೊತೆ ನಾವಿರಬೇಕೇ ಹೊರತು ಆ ಕಾಲಚಕ್ರ ಮೀರಿ ಮುಂದೆ ಹೋದರೆ ನಾವು ಜಾರಿ ಬೀಳಬೇಕಾಗುತ್ತೆ. ನಿನಗೇನು ಸಮಸ್ಯೆ ಇದೆ ಅಂತ ನಿನಗೆ ಗೊತ್ತು, ಅದಕ್ಕೆ ಭಗವಂತ ಪರಿಹಾರ ಕೊಡ್ತಾನೆ. ಅದು ಬಿಟ್ಟು ನೀನೇ ಪರಿಹಾರ ಹುಡ್ಕೋಕ್ ಹೋದ್ರೆ ಚೆನ್ನಾಗಿರಲ್ಲಮ್ಮ. ನಿನ್ನ ಮನಸ್ಸನ್ನ ಎಲ್ಲೂ ಜಾರೋದಕ್ಕೆ ಬಿಡಬೇಡ. ಬೇಡವಾದ್ದನ್ನ ಆಲೋಚನೆ ಮಾಡೋಕ್ಕೂ ಹೋಗ್ಬೇಡಮ್ಮ. ಮನಸ್ಸು ಮರ್ಕಟ ಅಂತ ನನಗೂ ಗೊತ್ತಪ್ಪ, ಆದ್ರೆ ಈ ಮನ್ಸನ್ನ ಹಿಡ್ತಕ್ ತಗೊಂಬರಕ್ಕೆ ನೀನ್ ಕಲ್ಸಿರೋ ಸಂಸ್ಕಾರ ಇದೆ, ಅದನ್ನ ನಾನು ಯಾವತ್ತೂ ಮೀರಲ್ಲ ಅಪ್ಪ. ನೀನ್ ಆ ಭಯನೇ ಇಟ್ಕೋಬೇಡ. ಎಲ್ಲದಕ್ಕಿಂತ ಮೊದಲು ನಾನು ನಿನ್ ಮಗಳಪ್ಪ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ. ಆದರೆ ಮಗಳ ವಿಚಾರ ಬಂದಾಗ ಎಲ್ಲ ಅಪ್ಪಂದರು ಆತಂಕದಲ್ಲೇ ಇರ್ತಾರೆ. ನಿನ್ನ ಮದುವೆ ಜವಾಬ್ದಾರಿನ ಶಿವಾನಿಯವ್ರು ತಗೊಂಡಿದ್ರು. ಇವತ್ತು ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ನಿನ್ನ ಮದುವೆ ಆಗುತ್ತೋ ಇಲ್ಲೋ ಅಂತ ಭಯ ಇತ್ತು, ಅದೀಗ ದೂರ ಹೋಗ್ತಾ ಇದೆ. ನೀನಿಗೆ ಬಂದಿರಲಿಲ್ಲ ಅಂತಿದ್ರೆ ಪೂಜೆಗೆ ತೊಂದರೆ ಆಗ್ತಾ ಇತ್ತು.
ಈಗ ನೀನು ಬಂದಿದ್ಯಲ್ಲ, ಬಾ ಪೂಜೆ ಮಾಡೋಣ.